ನಮಸ್ಕಾರ, ನಾನು ಗುರುಕಿರಣ್. ಕುಷ್ಟಗಿಯ ರೈಲ್ವೆ ನಿಲ್ದಾಣದ ಬಗ್ಗೆ ಎರಡನೆಯ ಸುದ್ದಿ. ಮೊದಲನೇ ಸುದ್ದಿ, ಕಳೆದ 28ನೇ ತಾರೀಕಿಗೆ ಕೇಂದ್ರದಿಂದ ಟೆಕ್ನಿಕಲ್ ಟೀಮ್ ಬಂದು ಎಲ್ಲ ಚೆಕ್ ಮಾಡಿ ರೈಲ್ವೆ ಓಡಾಡೋದಕ್ಕೆ ತಾಂತ್ರಿಕವಾಗಿ ಯಾವುದು ತೊಂದರೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿರೋ ಟೀಮು ಚೆಕ್ ಮಾಡಿದ್ದು ಆಯಿತು. ಕುಷ್ಟಗಿ ಜನತೆಯ ಪರವಾಗಿ ಒಕ್ಕೊರಲಿನಿಂದ ಅವರಿಗೆ ಮನವಿ ಕೊಟ್ಟಿದ್ದೂ ಆಯಿತು. ಅದೇ ಸುದ್ದಿ ಮಾಡಬೇಕಾದ್ರೆ ನಮ್ಮ ವಾಹಿನಿಯಲ್ಲಿ ಒಬ್ಬ ವೀಕ್ಷಕರು ಒಂದು ಪ್ರಶ್ನೆ ಕೂಡ ಕೇಳಿದ್ರು. ಏನು ಅಂದರೆ, ತಾಂತ್ರಿಕ ಪರೀಕ್ಷೆ ಆದ ಮೇಲೆ ಅಕಸ್ಮಾತಾಗಿ ಕೇಂದ್ರ ಏನಾದರೂ ತ್ವರಿತವಾಗಿ ರೈಲನ್ನು ಓಡಿಸದೇ ಇದ್ದರೆ ಇದು ಕೊಂಪೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ಸುದ್ದಿ ವಾಹಿನಿಯ ವೀಕ್ಷಕರು ತಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರೋದು. ಅದ್ರ ಲಿಂಕ್ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸಾಧ್ಯ ಆದರೆ ಅದನ್ನು ನೀವು ನೋಡ್ಕೋಬಹುದು. ಮುಂದುವರಿದು ಅದೇ ವ್ಯಕ್ತಿ, ನಿಮ್ಮ ತಾಂತ್ರಿಕ ಪರೀಕ್ಷೆಗಳು ಎಲ್ಲ ಆದಮೇಲೆ, ಅಂದರೆ ತಾಂತ್ರಿಕ ಪರೀಕ್ಷೆಗಳು ಒಳಪಟ್ಟ ಮೇಲೆ ತ್ವರಿತವಾಗಿ ನಿಮಗೆ ರೈಲನ್ನು ಓಡಿಸೋದಕ್ಕೆ ಆಗದೆ ಹೋದ ಪಕ್ಷದಲ್ಲಿ ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ನೆನಪಿನ ಕಾಣಿಕೆಯಾಗಿ ಏಪ್ರಿಲ್ 14ರಂದು ನೀವು ರೈಲನ್ನು ಖಡಾಖಂಡಿತವಾಗಿ ಓಡಿಸಲೇಬೇಕೆಂದು ವೀಕ್ಷಕರು ಅಭಿಪ್ರಾಯಪಟ್ಟಿದ್ದರು. ಸೊ ಇವತ್ತಿನ ತಾರೀಕು ಏನು? ಯಾಕೆ ಕೇಂದ್ರ ಸರ್ಕಾರ ರೈಲನ್ನು ಓಡಿಸೋದಕ್ಕೆ ತಡ ಮಾಡ್ತಾ ಇದೆ? ಇಲ್ಲಿ ಸ್ಥಳೀಯ ಶಾಸಕರು ಇಲ್ವಾ? ಸಚಿವರು ಇಲ್ವಾ? ಲೋಕಸಭಾ ಸದಸ್ಯರು ಇಲ್ವಾ? ಅಷ್ಟಕ್ಕೂ ಇದೇ ಕುಷ್ಟಗಿಯ ಸ್ಥಳೀಯ ಶಾಸಕರು ದೊಡ್ಡನಗೌಡ ಪಾಟೀಲ್ ಅವರು ಕಳೆದ 15 ದಿನದ ಹಿಂದೆ ಪತ್ರಿಕಾ ಹೇಳಿಕೆಯನ್ನು ಹೊರಡಿಸುತ್ತಾರೆ. ಸಾಧ್ಯ ಆದಷ್ಟು ಬೇಗ ನಾನು ವಿ ಸೋಮಣ್ಣನವರನ್ನು ಇದೇ ವಿಚಾರವಾಗಿ ಕಾಣುತ್ತೇನೆ ಹಾಗೂ ರೈಲನ್ನು ಇದೇ ಕುಷ್ಟಗಿ ನಿಲ್ದಾಣದಿಂದ ಓಡಿಸಲು ಎಲ್ಲ ಪ್ರಯತ್ನ ಮಾಡುತ್ತೇನೆ. 15 ದಿವಸ ಕಳೆದರೂ ಸಹ ಸೋಮಣ್ಣನವರನ್ನು ಅವರು ಕಾಣಲು ಹೋದರು ಇಲ್ಲೋ ಗೊತ್ತಾಗಲಿಲ್ಲ. ಬಹುಶಃ ಸೋಮಣ್ಣನವರು ಏನಾದರೂ ಆಕಾಶದಲ್ಲಿ ಹಾರಾಡ್ತಾ ಇದ್ದಾರಾ, ವಿಮಾನ ಅಥವಾ ಹೆಲಿಕಾಪ್ಟರಲ್ಲಿ? ಅಂದರೆ ಸೋಮಣ್ಣನವರು ಮೇಲಿಂದ ಇಳಿದು ಬರಲಿ, ಆಮೇಲೆ ನಾವು ಮಾತನಾಡುವ ಅಂತ ಎಲ್ಲರ ಒಕ್ಕೊರಲಿನ ಒಂದು ಹೋರಾಟದ ಮುಖಾಂತರ ಈ ಕುಷ್ಟಗಿಯ ನಿಲ್ದಾಣದಿಂದ ರೈಲನ್ನು ಓಡಿಸಬಹುದೇ ವಿನಃ ಕೈ ಕಟ್ಟಿಕೊಂಡು ಕುಳಿತರೆ ಆಗುವ ಕೆಲಸ ಅಲ್ಲ. ಸುತ್ತಮುತ್ತಲಿನ ಸಾರ್ವಜನಿಕರು, ಜನರು, ಪ್ರಯಾಣಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದಿಂದ ಹಿಡಿದು ಕೇಂದ್ರದವರೆಗೂ. ಮಾಡದೇ ಹೋದರೆ ಪರವಾಗಿರಲಿಲ್ಲ, ಆದರೆ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡ್ತಾ ಇದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ. ಮೂಗಿಗೆ ತುಪ್ಪ ಸವರೋ ಕೆಲಸ ಅಂದರೆ, ಈ ಮೂಗಿಗೆ ತುಪ್ಪ ಸವರೋದ್ರಿಂದ ನಾಲಿಗೆಯಿಂದ ಮೂಗನ್ನ ಅಂದರೆ ತುಪ್ಪನ ನಾವು ಸವಿಯೋಕೆ ಆಗೋದಿಲ್ಲ. ಅದರ ಸುವಾಸನೆ ಮಾತ್ರ ಮೂಗಿಗೆ ಘಮ್ ಅಂತ ಬರ್ತಾ ಇದೆ. ಇದೇ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಅಂತ ಪ್ರತಿಯೊಬ್ಬ ಸಾರ್ವಜನಿಕರು, ಪ್ರತಿಯೊಬ್ಬ ಪ್ರಯಾಣಿಕರು, ಪ್ರತಿಯೊಬ್ಬ ರೈಲಿನಲ್ಲಿ ಓಡಾಡಬೇಕನ್ನೋ ಆಕಾಂಕ್ಷೆ ಉಳ್ಳವರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಕ್ಕೆ ಕಾಣಿಕೆಯಾಗಿ ಈ ನಿಲ್ದಾಣದಿಂದ ರೈಲನ್ನೇನಾದರೂ ಓಡಿಸಿದ್ದೇ ಆದರೆ ಒಂದು ಮಹತ್ವಾಕಾಂಕ್ಷೆಯ ದೊಡ್ಡ ಕೆಲಸ ಆಗಿರೋದು ಜನಮಾನಸದಲ್ಲಿ ಉಳಿತಾಯಿತು. ಕಾರಣಕರ್ತರು ಯಾರಾದರೂ ಇರಬಹುದು. ಕಳೆದ ಸಾರಿ BJPಯಿಂದ ಚುನಾಯಿತರಾಗಿರುವಂಥ ಕರಡಿ ಸಂಗಣ್ಣ ಇರಬಹುದು, ಈ ಸಾರ್ತಿ ಚುನಾಯಿತರಾದಂಥ ರಾಜಶೇಖರ್ ಹಿಟ್ನಾಳ್ ಅವರು ಇರ್ಬೋದು, ಬಸವರಾಜ ರಾಯರೆಡ್ಡಿಯವರು ಇರ್ಬೋದು, ಮಾಜಿ ಹಾಗೂ ಸ್ಥಳೀಯ ಶಾಸಕರು ಇರ್ಬೋದು. ಎಲ್ಲರದರಲ್ಲಿ
ಇಚ್ಛಾಶಕ್ತಿ ಇರಬೇಕಾಗುತ್ತೆ ರೈಲನ್ನು ಓಡಿಸೋದಕ್ಕೆ. ಇಚ್ಛಾಶಕ್ತಿ ಕೊರತೆ ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವು ಕೊಡುತ್ತಿರುವ ಗೌರವವನ್ನು ಅಗೌರವ ಮಾಡಿದ ಹಾಗೆ ಆಗುತ್ತದೆ ಅನ್ನೋ ಒಂದು ಮಾರ್ಮಿಕ ಮಾತನ್ನ ನಮ್ಮ ಸುದ್ದಿವಾಹಿನಿಯ ವೀಕ್ಷಕರು ಕೇವಲ ಕೆಲವೇ ವಾಕ್ಯಗಳಲ್ಲಿ ಅವರು ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. ಹಾಗಾದರೆ ಇಲ್ಲಿಂದ ರೈಲ್ ಓಡುವುದು ಯಾವಾಗ? ಮತ್ತೆ ಯಕ್ಷ ಪ್ರಶ್ನೆ. ಹಾಗಾದರೆ ಈ ನಿಲ್ದಾಣದಿಂದ ರೈಲು ಓಡುವುದು ಯಾವಾಗ? ಪ್ರತಿದಿನ ಪ್ರತಿ ಕ್ಷಣ ಜನರು ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ. ಯಾಕಂದ್ರೆ ಇಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತಾ ಇದೆ. ಇದೇ ಜನಸಾಮಾನ್ಯರ ಅಳಲು. ಹಾಗಾದರೆ ಇಲ್ಲಿಂದ ರೈಲ್ ಓಡುವುದು ಯಾವಾಗ? ಮತ್ತೆ ಸಾರ್ವಜನಿಕರ ಒಕ್ಕೊರಲಿನ ಒತ್ತಾಯ ಅದೇ, ಈ ನಿಲ್ದಾಣದಿಂದ ಈ ಕುಷ್ಟಗಿಯಿಂದ ರೈಲ್ ಓಡುವುದು ಯಾವಾಗ? ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಜನಸಾಮಾನ್ಯರಿಗೆ ಉತ್ತರ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಇದೇ ಥರ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಸಹಕಾರ ನಿರಂತರವಾಗಿರಲಿ ಅಂತ ಹೇಳ್ತಾ ಈ ಸುದ್ದಿನ ಇಲ್ಲಿಗೆ ಮುಗಿಸ್ತೀನಿ.